ಹಾಯ್, ನಮಸ್ಕಾರ ಸ್ನೇಹಿತರೆ. ಚಿಗುರು ಕೋಚಿಂಗ್ ಸೆಂಟರ್ ಧಾರವಾಡಕ್ಕೆ ಸ್ವಾಗತ. ನನ್ನ ಹೆಸರು ಅಮೃತ್. ನಾನು ಮಾನಸಿಕ ಸಾಮರ್ಥ್ಯದ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ ಈವರೆಗೂ ನಡೆದಂತಹ SSC ಮತ್ತು ರೈಲ್ವೆ ಎಕ್ಸಾಮಿನ ಹಳೆಯ ಕೆಲವು ಪ್ರಶ್ನೆಗಳನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ವೆಲ್ಕಮ್ ಆಲ್. ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರ ಸರಣಿಯ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಸರಣಿಯ ಮೇಲೆ ಮೊದಲನೇ ಪ್ರಶ್ನೆ ಏನಿದೆ ಅಂತಂದ್ರ ಮೊದಲನೇದ್ದು DBA, ಆಮೇಲೆ JHG, ಆಮೇಲೆ PNM. ನೆಕ್ಸ್ಟ್ ವರ್ಡ್ ಯಾವುದು ಅಂತ ಕೇಳಿದಾರ. ಅರ್ಥ? ನೆಕ್ಸ್ಟ್ ವರ್ಡ್ ಯಾವುದು ಅಂತಂದ್ರ D ಇಂದ J ನೋಡ್ಬೇಕು. ಅರ್ಥ? ABCD ಒಳಗ D ಇಂದ J ಅಂತಂದ್ರ D ಆದ್ಮೇಲೆ E, F, G, H, I, J. ಅರ್ಥ? ಏನಂತಂದ್ರ ಇಲ್ಲಿ 6 ಅಕ್ಷರ ಮುಂದೆ ಹೋಗುತ್ತ. ನೆಕ್ಸ್ಟ್ J ಇಂದ P ನೋಡ್ಬೇಕು. J ಇಂದ P ಅಂತಂದ್ರ J ಆದ್ಮೇಲೆ K, L, M, N, O, P. ಇಲ್ಲಿ ಏನಂತಂದ್ರ 6 ಅಕ್ಷರ ಮುಂದೆ ಹೋಗಿದೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಂತಂದ್ರ P ಇಂದ 6 ಅಕ್ಷರ ಮುಂದೆ ಹೋಗ್ಬೇಕು. ಇಲ್ಲಿ P ಇಂದ 6 ಅಕ್ಷರ ಅಂತಂದ್ರ P ಆದ್ಮೇಲೆ ಏನ್ ಬರುತ್ತಾ? Q, R, S, T, U, V. ಹೌದಾ? ಇಲ್ಲೇನ್ ಬರುತ್ತ ಅಂತಂದ್ರ ಒಂದೇ ಆನ್ಸರ್ V ಬರುತ್ತಾ. ಒಂದೇ ಆನ್ಸರ್ ಅಂತಂದ್ರ ಆನ್ಸರ್ ಒಳಗೆ ಫಸ್ಟ್ ಲೆಟರ್ ವಿ ಬರುತ್ತಾ. ಫಸ್ಟ್ ಲೆಟರ್ ವಿ ಇರುವಂತಾವು 3 ಆಪ್ಷನ್ ಇದಾವು. ಅರ್ಥ? 3ರೊಳಗೆ ಯಾವ್ದಾರ ಒಂದು ಆನ್ಸರ್ ಇರುತ್ತಾ. ಇವಾಗ ಸೆಕೆಂಡ್ ಲೆಟರ್ ನೋಡ್ಕೊಳ್ಳೋ ಹೊತ್ನ್ಯಾಗ ಸೆಕೆಂಡ್ ಲೆಟರ್ 3 ಕಡೆನೂ ಟಿ ಕೊಟ್ಟಿದಾರ. ಅರ್ಥ? ಸೆಕೆಂಡ್ ಲೆಟರ್ ನೋಡೋ ಅವಶ್ಯಕತೆ ಇಲ್ಲ. ಇನ್ನು ಥರ್ಡ್ ಲೆಟರ್ ನೋಡ್ರಿ, ಇಲ್ಲಿ S ಕೊಟ್ಟಿದ್ದಾನ, Q ಕೊಟ್ಟಿದ್ದಾನ, U ಕೊಟ್ಟಿದ್ದಾನ. ಡೈರೆಕ್ಟ್ 3ನೇ ಲೆಟರ್ ನೋಡ್ಕೊಂಡ್ಬಿಡ್ಬೇಕು. ಅರ್ಥ? ಇಲ್ಲಿ ಥರ್ಡ್ ಲೆಟರ್ ಎ ಇಂದ ಜಿ. ಎ ಇಂದ ಜಿ ಅಂತಂದ್ರ ಎ ಆದ್ಮೇಲೆ B, C, D, E, F, G. ಇಲ್ಲಿ ಏನಂತಂದ್ರ ಇಲ್ಲಿ 6 ಲೆಟರ್ ಮುಂದೆ ಹೋಗುತ್ತಾ. ನೆಕ್ಸ್ಟ್ G ಇಂದ M. G ಆದ್ಮೇಲೆ H, I, J, K, L, M. ಇಲ್ಲಿ ಏನಂತಂದ್ರ 6 ಅಕ್ಷರ ಮುಂದೆ ಹೋಗುತ್ತಾ. ಹಾಗಾದ್ರ M ಇಂದ 6 ಅಕ್ಷರ ಮುಂದೆ ಹೋಗ್ಬೇಕು ನಾವು. M ಇಂದ 6 ಲೆಟರ್ ಪ್ಲಸ್ ಮಾಡ್ಬೇಕು ಅಂತಂದ್ರ M ಆದ್ಮೇಲೆ N, O, P, Q, R, S. ಹಾಗಾದ್ರ ಲಾಸ್ಟ್ ಅಕ್ಷರ ಯಾವ್ದು ಬರುತ್ತಾ ಹೇಳ್ರಿ? S ಬರುತ್ತಾ. ಆನ್ಸರ್ ಎ ಮಾರ್ಕ್ ಮಾಡ್ಬೇಕು. ಅರ್ಥ? ಇನ್ನು ಆನ್ಸರ್ ಎ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರ ನಾವು ಸೆಕೆಂಡ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್ ಯಾವುದು ಅಂತಂದ್ರ ಇಲ್ಲಿದೆ ನೋಡ್ರಿ. ಕೆಳಗೆ ತೋರಿಸಿದಂತೆ ಕನ್ನಡಿಯನ್ನ MU ನಲ್ಲಿ ಇರಿಸಿದಾಗ ನೀಡಿರುವ ಆಕೃತಿಯ ಕನ್ನಡಿ ಚಿತ್ರ ಏನ್ ಕಂಡುಹಿಡಿಬೇಕಂತಂದ್ರ ನಾವು ಮಿರರ್ ಇಮೇಜ್ ಅನ್ನ ಕಂಡುಹಿಡಿಬೇಕು. ಅರ್ಥ? ಇಲ್ಲಿ ಮಿರರ್ ಇಮೇಜ್ ಅಂತಂದ್ರ ಇಲ್ಲೊಂದು ಲೆಟರ್ ಕೊಟ್ಟಿದ್ದಾರೆ ನೋಡ್ರಿ. ಏನ್ ಕೊಟ್ಟಿದ್ದಾರೆ ಅಂತಂದ್ರ 94 NOM 7 DB 6. ಇದನ್ನ ನಾವು ಮಿರರ್ ಇಮೇಜ್ ನೋಡಿದ್ವಿ ಅಂತಂದ್ರ ಇಲ್ಲೇ R ಐತಲ್ಲ, ಇದು ಉಲ್ಟಾ ಮಿರರ್ ಇಮೇಜ್. ರೈಟ್ ಇದ್ದದ್ದು ಮಿರರ್ ಇಮೇಜ್ ಅಂತಂದ್ರ ಲೆಫ್ಟ್ ಇದ್ದದ್ದು ರೈಟ್ ಬರುತ್ತಾ, ರೈಟ್ ಇದ್ದದ್ದು ಲೆಫ್ಟ್ ಬರುತ್ತಾ. 6 ಈ ಉಲ್ಟಾ 6 ಈ ತರ ಆಪ್ಷನ್ ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ ಬರಲ್ಲ. ನೆಕ್ಸ್ಟ್ ಇಲ್ಲಿದೆ. ನೆಕ್ಸ್ಟ್ ಇಲ್ಲಿದೆ. ಅರ್ಥ? ಇವಾಗ ಇದಾದ್ಮೇಲೆ ಎರಡನೇ ಅಕ್ಷರ ನೋಡ್ರಿ, ಇದು B ಐತಲ್ಲ, ರಿವರ್ಸ್ ಆಗಿ B ಈ ರೀತಿ ಬರುತ್ತಾ. ಅರ್ಥ? ರಿವರ್ಸ್ ಆಗಿ B ಈ ರೀತಿ B ಇದ್ದಿದ್ದು D ಅಂತಂದ್ರ ಇಲ್ಲಿ B ಐತಿ ಉಲ್ಟಾ. ನೆಕ್ಸ್ಟ್ ಇದಂತರೂ ಬರಲ್ಲ, ಬಿಟ್ಬಿಡ್ಬೇಕು. ನೆಕ್ಸ್ಟ್ ಇಲ್ಲಿ ಬರತ್ತಾ. ನೆಕ್ಸ್ಟ್ ಇದು ಬರಲ್ಲ ನೋಡ್ರಿ, ಬಿಟ್ಬಿಡ್ಬೇಕು. ಇನ್ನು ನೆಕ್ಸ್ಟ್ 3ನೇ ಅಕ್ಷರ ನೋಡ್ರಿ, ಇದು D ರಿವರ್ಸ್ ಆಗಿ ಇಲ್ಲೇ B ಆಗತ್ತ. ಅರ್ಥ? ಇಲ್ಲಿ B ನೋಡಿದ್ವಿ ಅಂತಂದ್ರ ಇಲ್ಲಿ B ಆಗಿದೆ. ನೆಕ್ಸ್ಟ್ ಇಲ್ಲಿ B ಆಗಿದೆ. ನೆಕ್ಸ್ಟ್ ಇವೆರಡು ಬಿಟ್ಬಿಡ್ಬೇಕು, ಇವನ್ನೆರಡು ನೋಡಕ್ ಹೋಗ್ಬಾರ್ದು ನಾವು. ನೆಕ್ಸ್ಟ್ 7 ಇಲ್ಲೇ ಈ ರೀತಿ ಬರುತ್ತ ನೋಡ್ರಿ. ಇಲ್ಲಿ 7 ಇದೆ. ನೆಕ್ಸ್ಟ್ ಇಲ್ಲಿ 7 ಇದೆ, ಅದು ಓಕೆ. ನೆಕ್ಸ್ಟ್ 7 ಇಂದ M ಬರುತ್ತ ನೋಡ್ರಿ. ಇಲ್ಲಿ ಇದು M. 7 ನೆಕ್ಸ್ಟ್ ಅಕ್ಷರ M ರಿವರ್ಸ್ ಇರ್ಬೇಕಾ. ಇಲ್ಲಿ 7 ನೆಕ್ಸ್ಟ್ ಅಕ್ಷರ ರಿವರ್ಸ್ ಆಗಿ N ಕೊಟ್ಟಿದ್ದಾನವ, ಬಟ್ ಇಲ್ಲಿ M ಕೊಟ್ಟಿದ್ದಾನ ನೋಡ್ರಿ. ಹೌದಾ? ಇದೊಂದು ನೋಡ್ಬೇಕು, ಎಲ್ಲಾ ಚೆಕ್ ಮಾಡ್ಬಾರ್ದು. ಬಟ್ ಸಿಮಿಲರ್ ಇದ್ದಿದ್ ನೋಡ್ಕೊಂಡು ಯಾವ್ದು ಒಂದರ ಸಣ್ಣ ಸ್ಮಾಲೆಸ್ಟ್ ವ್ಯತ್ಯಾಸ ಇರ್ತಿರ್ತೈತಿ, ಅದನ್ನಷ್ಟೇ ನೋಡ್ಕೊಂಡ್ ಬಿಡ್ಬೇಕು ನಾವು. ಇಲ್ಲಿ ಆನ್ಸರ್ ಯಾವ್ದು ಅಂತಂದ್ರ ಸಿ ಬರುತ್ತ. ಅರ್ಥ? ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿದ್ವಿ ಅಂತಂದ್ರ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡ್ರಿ, ಒಂದು ಗಣಿತ ಪ್ರಶ್ನೆ ಇದೆ. ಏನ್ ಕೊಟ್ಟಿದ್ದಾನಂತಂದ್ರ ರೂಟ್ ಒಳಗ 1 ಪ್ಲಸ್
ರೂಟ್ ಒಳಗ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 121 ಇಸ್ ಈಕ್ವಲ್ ಟು 121 ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 11 ಇದೆ. ಅರ್ಧತಾ ಇದನ್ನ ನಾವು ಬಿಡ್ಸಕ್ ಹೋದ್ವಿ ಅಂತಂದ್ರ ಒಂದು ಲೆಂದಿ ಮೆಥಡ್ ಆಗತ್ತ ಇದು. ಅರ್ಧತಾ ವಿದಿನ್ 1 ಮಿನಿಟ್ ಆರ್ ವಿದಿನ್ 30 ಸೆಕೆಂಡ್ ಒಳಗೆ ಬಿಡ್ಸಕ್ ಬರಲ್ಲ. ಬಟ್ ಬಹಳ ಈಸಿ ಕ್ವಶನ್ ಇದು. ಇಲ್ಲಿ ನಾವು SSC ರೈಲ್ವೆ ಪರ್ಪಸ್ ನೋಡಿದ್ವಿ ಅಂತಂದ್ರ ಈಸಿಯಾಗಿ ಬಿಡಿಸಬಹುದು. ಹೆಂಗ್ ಬಿಡಿಸಬಹುದು ಅಂತಂದ್ರ 11 ವರ್ಗ ಎಷ್ಟು ಬರುತ್ತಾ 121 ಬರುತ್ತಾ. ನೆಕ್ಸ್ಟ್ ಯಾಕಂದ್ರೆ ಇದು ರೂಟ್ ಒಳಗಿದೆ ಅಲ್ಲ 121 ಬರುತ್ತಾ. 12 ವರ್ಗ ಎಷ್ಟು ಬರುತ್ತಾ ಹೇಳ್ರಿ 12 ವರ್ಗ 144 ಬರುತ್ತಾ. ಅರ್ಧತಾ ನೆಕ್ಸ್ಟ್ ನಾವು ಇದು ಒಂದ ಸಮೀಕರಣ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ವಿ ಅಂತಂದ್ರ 121 ಒಂದ್ಲೆ 121 121ಕ್ಕ ಎಕ್ಸ್ ಕೂಡಿಸಿದ್ರೆ 144 ಬರಬೇಕು. ಅರ್ಧತಾ ಹಾಗಾದ್ರೆ 121ಕ್ಕ ಎಷ್ಟು ಕೂಡಿಸಿದ್ರು 144 ಬರುತ್ತಾ. 144 ಒಳಗ 121 ಮೈನಸ್ ಮಾಡ್ಬೇಕು. ಇಲ್ಲಿ 4ರಾಗ 1 ಹೋದ್ರೆ 3, 4ರಾಗ 2 ಹೋದ್ರೆ 2. ಆನ್ಸರ್ ಎಷ್ಟು ಅಂತಂದ್ರ 23. ಇಲ್ಲಿ ನೋಡ್ರಿ ಆನ್ಸರ್ ಡಿ ಇದೆ. ಇನ್ನು ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಯಾವುದು ಅಂತಂದ್ರ ಇಲ್ಲಿ ನೋಡ್ರಿ 2 ಸಂಖ್ಯೆಗಳು 3 ಅನುಪಾತ 2 ಸಂಖ್ಯೆಗಳು 3 ಅನುಪಾತ 5ರಲ್ಲಿವೆ. 3 ಅನುಪಾತ 5ರಲ್ಲಿವೆ. ಅವುಗಳ LCM ಲಸ ಎಷ್ಟು ಕೊಟ್ಟನಂತಂದ್ರ 120 ಕೊಟ್ಟಿದಾನ. ಲಸ 120 ಕೊಟ್ಟನ. ಹಾಗಾದ್ರೆ ಆ 2 ಸಂಖ್ಯೆಗಳು ಯಾವುವು ಅಂತ ಕೇಳ್ಯಾನ. ಆ 2 ಸಂಖ್ಯೆಗಳು ಯಾವುವು ಅಂತಂದ್ರ ಇಲ್ಲಿ ಆಪ್ಷನ್ ಕೊಟ್ಟಿದಾನ ನೋಡ್ರಿ. ಅರ್ಧತಾ ಇಲ್ಲಿ ಲಸ ಅಂತ ಕೊಟ್ಟಿದಾನ ಅಂತಂದ್ರ ಅನುಪಾತದೊಳಗ ಸಂಖ್ಯೆ ಅದಾವಲ್ಲ ಅದರ ಲಸ ತಕ್ಕೋಬೇಕು ನಾವು. 3 ಮತ್ತ 5ರ ಲಸ ಎಷ್ಟು ಬರುತ್ತಾ 3 ಮತ್ತ 5ರ ಲಸ 15 ಬರುತ್ತಾ. ಇಲ್ಲಿ ಡಿವೈಡೆಡ್ ಬೈ 15 ಬರೀಬೇಕು. 15 ಬರೋದು 15 ಒಂದ್ಲೆ 15 8ಲೆ 120. ಅರ್ಧತಾ ಈ 8 ತಗೊಂಡು 2 ಸಂಖ್ಯೆಗಳು ಯಾವುವು ಅಂತಂದ್ರ ಈ ರೇಷೋಕ್ಕೂ ಗುಣಾಕಾರ ಮಾಡಬೇಕು. 8 3ಲೆ 24. 24 ಇಲ್ಲೇ 8 5ಲೆ 40. 2 ಸಂಖ್ಯೆ ಯಾವುವು ಅಂತಂದ್ರ 24 ಮತ್ತ 40. ಆಪ್ಷನ್ ಅಲ್ಲಿ ನೋಡ್ರಿ 24 ಮತ್ತ 40 ಬಿ ಆನ್ಸರ್ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರ ನೋಡ್ರಿ ಇಲ್ಲೇನಂತ ಕೊಟ್ಟಿದಾರ. ಕೆಳಗಿನ ಸಮೀಕರಣವನ್ನ ಗಣಿತೀಯವಾಗಿ ಸರಿಯಾಗಿ ಮಾಡಲು ಯಾವ 2 ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕು. ಅರ್ಧತಾ ಈ ತರ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಎಕ್ಸಾಮ್ ಕೇಳ್ತಿರ್ತಾನ. ಹೌದಾ ಇಂಥ ಲೆಕ್ಕ ಏನ್ ಮಾಡ್ಬೇಕಂತಾರ ನಾವು ಆಪ್ಷನ್ಸ್ ಮುಖಾಂತರ ಬಿಡಿಸ್ಬೇಕು. ಇಲ್ಲಿ ಆಪ್ಷನ್ ಮುಖಾಂತರ ಹೆಂಗ್ ಬಿಡಿಸ್ಬೇಕಂತಂದ್ರ ಕ್ವಶನ್ದಾಗ ಕೊಟ್ಟಿದಾರ ಅವರು. ಇಲ್ಲಿ ಒಂದು ಸಮೀಕರಣ ಎಕ್ಸ್ಪ್ರೆಷನ್ ಕೊಟ್ಟಿದಾರ. ಇದ್ರಾಗ 2 ಚಿಹ್ನೆ ಅದಲು ಬದಲು ಎಕ್ಸ್ಚೇಂಜ್ ಮಾಡ್ಕೋಬೇಕು. 2 ಚಿಹ್ನೆ ಅದಲು ಬದಲು ಮಾಡಿದಾಗ ಸಮೀಕರಣ ಬ್ಯಾಲೆನ್ಸ್ ಆಗಿ ನಮಗಿಲ್ಲಿ ಎಷ್ಟು ಬರುತ್ತಂತಂದ್ರ 91 ಬರುತ್ತಾ. ಅರ್ಧತಾ ಹಾಗಾದ್ರೆ 2 ಚಿಹ್ನೆ ಯಾವ ಚೇಂಜ್ ಮಾಡ್ಬೇಕು. 2 ಚಿಹ್ನೆ ಯಾವ ಚೇಂಜ್ ಮಾಡ್ಬೇಕಂದ್ರ ಆಪ್ಷನ್ ಮುಖಾಂತರ ಚೆಕ್ ಮಾಡ್ಬೇಕು. ಅರ್ಧತಾ ನಾನು ಇಲ್ಲಿ ಡೈರೆಕ್ಟ್ ಆನ್ಸರ್ ತಗೋತೇನೆ ನೋಡ್ರಿ. ಏನಂತಂದ್ರ ಆನ್ಸರ್ ಸಿ. ಏನಂತಂದ್ರ ಸಿ ಒಳಗೆ ಏನ್ ಆಪ್ಷನ್ ಇದಾವೆ ಒಂದು ಪ್ಲಸ್ ಒಂದು ಇಂಟು. ಹೌದಾ ಇಲ್ಲಿ ಪ್ಲಸ್ ಇಂಟು ಅಂತಂದ್ರ ಪ್ಲಸ್ ಇದ್ದಲ್ಲೇ ಇಂಟು ಬರಿಬೇಕು, ಇಂಟು ಇದ್ದಲ್ಲೇ ಪ್ಲಸ್ ಬರ್ಬೇಕು. ಈ 2 ಚಿಹ್ನೆ ಅದಲು ಬದಲು ಮಾಡ್ಬೇಕು. ಅರ್ಧತಾ ಇಲ್ಲಿ ಪ್ಲಸ್ ಐತಲ್ಲ ಈ ಪ್ಲಸ್ ಅನ್ನ ಇಂಟು ಬರಿಬೇಕಾ. ಇಲ್ಲಿ ಇಂಟು ಐತಲ್ಲ ಈ ಇಂಟುನ ಪ್ಲಸ್ ಬರಿಬೇಕು. ಈ ಲೆಕ್ಕ ನಾವೇನ್ ಮಾಡ್ಬೇಕಂತಂದ್ರ ಬಾಡ್ಮಾಸ್ ಮುಖಾಂತರ ಸಾಲ್ವ್ ಮಾಡ್ಬೇಕು. ಇಲ್ಲಿ ಬಾಡ್ಮಾಸ್ ಮುಖಾಂತರ ಅಂತಂದ್ರ 42 ಇಂಟು 12 ಇಲ್ಲೇ ಡಿವೈಡೆಡ್ ಬೈ 24. ಆಮೇಲೆ ಏನಿತ್ತಿಲ್ಲೇ ಪ್ಲಸ್ 84 ಮೈನಸ್ 14. ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರ ನಮಗ 91 ಬರ್ಬೇಕು. ಅರ್ಧತಾ ಇದನ್ನ ಸಾಲ್ವ್ ಮಾಡಿದಾಗ 91 ಬಂದ್ರ ಸಿ ಆನ್ಸರ್ ಕರೆಕ್ಟ್. ಒಂದ್ ವೇಳೆ ಬೇರೆ ಆನ್ಸರ್ ಬಂತು ಅಂತಂದ್ರ ಮತ್ತೊಂದು ಆಪ್ಷನ್ ಹಾಕಿ ಚೆಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನೋಡ್ರಿ 12 ಒಂದ್ಲೆ 12 2ಲೆ 24. ನೆಕ್ಸ್ಟ್ 2 ಒಂದ್ಲೆ 2 21ಲೆ 42. ಅರ್ಧತಾ ಈಗ 21 ಪ್ಲಸ್ 84 21 84 ಎಷ್ಟಂತಂದ್ರ 105 ಬರ್ತೈತಿ. 105ರಾಗ 14 ಮೈನಸ್ ಮಾಡ್ರಿ.
105ರಾಗ 14 ಹೋಯ್ತು ಅಂತಂದ್ರ 91 ಬರ್ತೈತಿ. ಹಾಗಾದ್ರೆ ಏನೈತಿ ಹೇಳ್ರಿ, ನಮ್ಮ ಆಪ್ಷನ್ ಕರೆಕ್ಟ್ ಆಗಿದೆ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರ ಬಂತ್ ನೋಡ್ರಿ ಅದು. ಹೌದಾ, ಇಲ್ಲೇನ್ ಕೊಟ್ಟಿದಾರ, ಬಯರ್ ಅನ್ನು ಏನಂತ ಕೊಟ್ಟಿದಾರ, ಬಯರ್ ಅನ್ನು CSZCS ಎಂದು, ಚೈಲ್ಡ್ ಅನ್ನು DFJJE ಎಂದು ಬರೆಯಲಾಗಿದೆ. ಹಾಗಾದರೆ DEATH ಡೆತ್ ಅನ್ನ ಹೇಗೆ ಬರೆಯುತ್ತೀರಿ? ಹೌದಾ, ಫಸ್ಟ್ ನೋಡ್ರಿ, ಬಯರ್ BUYER ಬಯರ್ ಅನ್ನ CSZCS, ನೆಕ್ಸ್ಟ್ CHILD ಚೈಲ್ಡ್ ಅನ್ನ ಏನಂತ ಕೊಟ್ಟಿದಾರ, DFJJE ಅಂತ ಕೊಟ್ಟಿದಾರ. ಹೌದಾ, ಇಲ್ಲಿ ನೋಡ್ರಿ, ಬಿ ಇಂದ ಸಿ ಇಲ್ಲೇನಾಗತ್ತಾ +1, ಸಿ ಇಂದ ಡಿ +1, ನೆಕ್ಸ್ಟ್ ಡಿ ಇಂದ ಇ +1, ಡಿ ಆದ್ಮೇಲೆ ಏನ್ ಬರುತ್ತಾ, ಇ ಬರುತ್ತಾ. ಒಂದೇ ಅಕ್ಷರ ಇ ಬರ್ಬೇಕು. ಒಂದೇ ಅಕ್ಷರ ಇ, ಇಲ್ಲಿ ಇ ಐತಿ, ಇಲ್ಲಿ ಎ ಐತಿ, ಅಂದ್ರ ಇವೆರಡು ಆನ್ಸರ್ ಅಲ್ಲ. ನೆಕ್ಸ್ಟ್ ಎರಡನೇ ಅಕ್ಷರ ನೋಡ್ರಿ, ಎರಡನೇ ಅಕ್ಷರ ಇಲ್ಲೇ US ಅರ್ಥ, STU -2 ಅಕ್ಷರ ಹೋಗಿದೆ. ನೆಕ್ಸ್ಟ್ FGH ಇದು -2 ಅಕ್ಷರ. ಹಾಗಾದ್ರ ಇ ಇಂದ 2 ಅಕ್ಷರ ಏನ್ ಬರ್ಬೇಕು, ಇ ಇಂದ 2 ಅಕ್ಷರ ಅಂತಂದ್ರ CDE -2 ಅರ್ಥ. ಸೆಕೆಂಡ್ ಲೆಟರ್ ಏನಂತಂದ್ರ ಸಿ ಬರ್ಬೇಕು. ಹೌದಾ, ಇಲ್ಲೇ ಬಿ ಐತಿ ಬರಲ್ಲ, ಇಲ್ಲೇ ಸಿ ಐತಿ. ನೋಡ್ರಿ ಆನ್ಸರ್ ಯಾವುದು ಅಂತಂದ್ರ ಎ ಬರುತ್ತ. ಅರ್ಥ, ಆಪ್ಷನ್ ಮುಖಾಂತರ ಒಂದೊಂದು ಅಕ್ಷರ ನೋಡ್ಕೊಂತ ಹೋಗ್ಬಿಡ್ಬೇಕು. ಎಲ್ಲಾನು ಚೆಕ್ ಮಾಡ್ಕೊಂತ ಕುಂತೀವಿ ಅಂತಂದ್ರ ಒಂದ್ ಎಕ್ಸಾಮ್ ಮುಗಿ ಮಟನು ಇದು ಕ್ವಶನ್ ಬಿಡ್ಸಕ್ ಆಗಲ್ಲ. ಅರ್ಥ, ಜಸ್ಟ್ ಒಂದೊಂದು ಡಿಫ್ರೆನ್ಸ್ ನ ನೋಡ್ಕೊಂತ ಹೊಂಟು ಬಿಡ್ಬೇಕು ಆನ್ಸರ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಯಾವುದು ಅಂತಂದ್ರ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರ ಇದು ಹೋಲಿಕೆ ಎನಾಲಜಿಗೆ ಸಂಬಂಧಪಟ್ಟ ಕ್ವಶನ್ ಇದೆ ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾನಂತಂದ್ರ ಪೆಡಿಟ್ರಿಷಿಯನ್ ಅಂತಂದ್ರ ಮಕ್ಕಳ ತಜ್ಞರು. ಮಕ್ಕಳ ತಜ್ಞರು ಇಲ್ಲೇ ಮಕ್ಕಳು, ಚಿಲ್ಡ್ರನ್ ಅಂದ್ರ ಮಕ್ಕಳು, ಇವು ಮಕ್ಕಳ ತಜ್ಞರು. ಹಂಗ ಡರ್ಮೆಟೊಲಾಜಿಸ್ಟ್ ಯಾವ್ದಕ್ ಸಂಬಂಧಪಟ್ಟಿರ್ತಾರ ಅಂತಂದ್ರ ಸ್ಕಿನ್ ಪರ್ಪಸ್ ಡಾಕ್ಟರ್ ಸಂಬಂಧ ಇರ್ತಾರೆ ಇವರು. ಅದಕ್ಕ ಆನ್ಸರ್ ಯಾವುದು ಅಂತಂದ್ರ ಸ್ಕಿನ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರ ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಹೇಳಿಕೆಗಳು ಲಾಜಿಕಲ್ ರೀಸನಿಂಗ್ ಮೇಲೆ ಕ್ವಶನ್ ಇದೆ. ಅರ್ಥ, ಅವ್ರು ಯಾವುದೇ ಲಾಜಿಕಲ್ ರೀಸನಿಂಗ್ ಕ್ವಶನ್ ಕೊಟ್ರು ಅಂತಂದ್ರ ನಾವು ವೆನ್ನ ನಕ್ಷೆ ಮುಖಾಂತರ ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ, ವೆನ್ನ ನಕ್ಷೆ ಮುಖಾಂತರ ಅಂತಂದ್ರ ಇಲ್ಲಿ ಕ್ವಶನ್ ಏನ್ ಕೊಟ್ಟಿದಾರ, ಇಲ್ಲಿ ಹೇಳಿಕೆಗಳನ್ನ ಕೊಟ್ಟಿರ್ತಾರ. ಅರ್ಥ, ಏನು ಹೇಳಿಕೆ ಕೊಟ್ಟಿರ್ತಾರಲ್ಲ ಅವೇ ಫೈನಲ್, ಅವೇ ಕರೆಕ್ಟ್ ಆನ್ಸರ್. ಆ ಹೇಳಿಕೆಗಳನ್ನ ವೆನ್ನಕ್ಷೆ ಮುಖಾಂತರ ಅರ್ಥ ಮಾಡ್ಕೊಂಡು ಅದರ ಮೇಲೆ ತೀರ್ಮಾನಗಳನ್ನ ಕೊಟ್ಟಿರ್ತಾರ. ಅದ್ರ ಯಾವ ತೀರ್ಮಾನ ಸರಿ ಐತಿ, ಯಾವ ತೀರ್ಮಾನ ತಪ್ಪೈತಿ ಅಂತಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌದಾ, ಈಗ ಇಲ್ಲಿ ನೋಡ್ರಿ ಏನಂತ ಕೊಟ್ಟಿದಾರ, ಎಲ್ಲಾ ಎಲೆಕೂಸುಗಳು ಬಂಡೆಗಳಾಗಿವೆ. ಎಲ್ಲಾ ಎಲೆಕೂಸುಗಳು. ಹೌದಾ, ಈ ಸರ್ಕಲ್ ಏನಂತಂದ್ರ ಎಲೆಕೂಸುಗಳಿವೆ. ಎಲ್ಲಾ ಎಲೆಕೂಸು ಎದರ ಬರ್ತಾವ ಅಂತಂದ್ರ ಬಂಡೆ ಒಳಗ್ ಬರ್ತಾವು. ಅರ್ಥ, ಇಷ್ಟು ಬರ್ಕೊಂಡ್ಬಿಡೋಣ, ಎಲ್ಲಾ ಎಲೆಕೂಸು ಬಂಡೆಗಳಾಗಿವೆ. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನ, ಎಲ್ಲಾ ಬಂಡೆಗಳು ಚಕ್ರಗಳು. ಇವೆಲ್ಲಾ ಬಂಡೆ ಎದರ ಬರ್ತಾವ ಹೇಳ್ರಿ, ಎದ್ರಾಗ ಅಂತಂದ್ರ ಚಕ್ರದೊಳಗ್ ಬರ್ತಾವು. ನೋಡ್ರಿ, ಒಂದನೇ ಭಾಗ ಎರಡನೇ ಭಾಗದಾಗ ಬರುತ್ತಾ, ಎರಡನೇ ಭಾಗ ಮೂರನೇ ಭಾಗದಾಗ ಬರುತ್ತಾ. ಇದಾದ್ಮೇಲೆ ಮೂರನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ, ಯಾವ ಚಕ್ರವು ಕತ್ತರಿ ಅಲ್ಲ. ಇದು ಚಕ್ರ, ಯಾವ ಚಕ್ರವು ಕತ್ತರಿ ಅಲ್ಲ, ಇದು ಕತ್ತರಿ. ಅರ್ಥ, ಚಕ್ರನ ಬೇರೆ ಕತ್ತರಿನ ಬೇರೆ. ಅರ್ಥ, ಚಕ್ರದೊಳಗ ಬಂಡೆ ಬರ್ತಾವು, ಬಂಡೆ ಒಳಗ ಎಲೆ ಬರ್ತಾವು, ಚಕ್ರಕ್ಕ ಕತ್ತರಿಗೆ ಸಂಬಂಧ ಇಲ್ಲ. ಅರ್ಥ, ಇದರ ಮೇಲೆ ತೀರ್ಮಾನಗಳನ್ನ ಕೊಟ್ಟಿದ್ದಾನ. ಏನು ತೀರ್ಮಾನ ಕೊಟ್ಟಿದ್ದಾನ ಅಂತಂದ್ರ, ಒಂದೇ ತೀರ್ಮಾನ, ಎಲ್ಲಾ ಎಲೆಕೂಸುಗಳು ಚಕ್ರಗಳಾಗಿವೆ. ನೋಡ್ರಿ,
ಎಲ್ಲಾ ಎಲೆಕೂಸು ಚಕ್ರಗಳಾಗಿವೆ. ಚಕ್ರದೊಳಗೆ ಎಲೆಕೂಸು ಅದಾವಂತಂದ್ರ ಒಂದನೇ ತೀರ್ಮಾನ ಸರಿಯಾಗಿದೆ. ನೆಕ್ಸ್ಟ್, ಕೆಲವು ಬಂಡೆಗಳು ಚಕ್ರವಾಗಿವೆ. ನೋಡ್ರಿ, ಇವು ಬಂಡೆ, ಎಲ್ಲಾ ಬಂಡೆ ಚಕ್ರದೊಳಗದವು. ಬಟ್ ಅವ್ರ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದಾರ? ಕೆಲವು ಬಂಡೆ ಚಕ್ರ ಅಂತ ಕೊಟ್ಟಾರ. ಕೆಲವು ಅಲ್ಲ, ಎಲ್ಲಾ ಬಂಡೆ ಚಕ್ರ ಅದಾವು. ಅದಕ್ಕ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗತ್ತ. ಇನ್ನು ನೆಕ್ಸ್ಟ್, ಯಾವ ಚಕ್ರಗಳು ಕತ್ತರಿ ಅಲ್ಲ. ಇದು ಚಕ್ರ, ಯಾವ ಚಕ್ರನು ಕತ್ತರಿ ಅಲ್ಲ. ಸರಿ ಇದೆ. ಹೌದಾ? 1 ಮತ್ತು 3 ತೀರ್ಮಾನ ಸರಿ. ಯಾವ್ದಂದ್ರ ಆನ್ಸರ್ ಡಿ ಬರುತ್ತಾ. ಇನ್ನು ನೆಕ್ಸ್ಟ್ ನೋಡೋದಾದ್ರ, ಈಗ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರ, ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಕೆಳಗಿನ ಶಬ್ದಗಳನ್ನ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಅರೇಂಜ್ಮೆಂಟ್ ಮಾಡಬೇಕು. ಅರ್ಥ? ಏನ್ ಶಬ್ದ ಕೊಟ್ಟಿದಾರ ಅವರು? ಒಂದನೇ ಶಬ್ದ ಏನ್ ಕೊಟ್ಟಿದಾರ ಅಂತಂದ್ರ ಲೋನ್ಲಿ, ಬರ್ಕೊಂಡ್ಬಿಡ ಲೋನ್ಲಿ. ಸೆಕೆಂಡು ಲಾಂಗಿಟ್ಯೂಡ್, ಥರ್ಡು ಲವ್ಲಿ, ಫೋರ್ತು ಲಾಂಚ್, ನೆಕ್ಸ್ಟ್ ಲಾಕರ್. ಹೌದಾ? ಒಂದು 5 ಶಬ್ದ ಕೊಟ್ಟಾರ. ನಾವೇನ್ ಮಾಡ್ಬೇಕು ಹೇಳ್ರಿ? ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಇವನ್ನ ಅರೇಂಜ್ಮೆಂಟ್ ಮಾಡ್ಬೇಕು. 1 2 3 4 5. ಇದನ್ನ ನಾವು ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ನೋಡಿದ್ವಿ ಅಂತಂದ್ರ ಏನ್ ಬರುತ್ತ ನೋಡ್ರಿ. ಇಂಗ್ಲಿಷ್ ಡಿಕ್ಷನರಿ ಒಳಗ ABCD, ಫಸ್ಟ್ ABCD ಇದ್ರ ಪ್ರಕಾರ ಹೋಗ್ಬೇಕು, ಸೀರಿಯಲ್ ಪ್ರಕಾರ ಹೋಗ್ಬೇಕು. ಇದು ಒಂದನೇದ್ದು ಎಲ್ ಸೇಮ್ ಇದೆ, ಇದ್ರಾಗ ಏನು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಓ, ಇದು ಸೇಮ್ ಐತಿ, ಇದ್ರಾಗೂ ಗೊತ್ತಾಗೋದಿಲ್ಲ. ಇನ್ನೇನೈತಿ ಅಂತಂದ್ರ ಎನ್ ವಿ ಯು ಸಿ. ಇವು ನೋಡ್ರಿ, ಇವು ಅಕ್ಷರಗಳು ಡಿಫ್ರೆಂಟ್ ಅದಾವ. ಮೂರನೇ ಅಕ್ಷರ ಡಿಫ್ರೆಂಟ್ ಅದಾವ ಅಂತಂದ್ರ ಅದ್ರೊಳಗೆ ಚೆಕ್ ಮಾಡ್ಬೇಕು ನಾವು. ಈ 3ನೇ ಲೆಟರ್ ಎನ್ ವಿ ಯು ಸಿ, ಇದ್ರೊಳಗೆ ABCD ಒಳಗೆ ಫಸ್ಟ್ ಯಾವ್ದು ಬರುತ್ತಾ? ಫಸ್ಟ್ ಯಾವ್ದು ಬರುತ್ತ ಅಂದ್ರ ಸಿ ಬರುತ್ತಾ. ಸಿ ಬರುತ್ತ ಅಂದ್ರ ಫಸ್ಟ್ ಲೆಟರ್ ಯಾವ್ದು ಹೇಳ್ರಿ? 5 ನೋಡ್ರಿ, ಎಲ್ಲದ್ರಾಗನು 5 ಐತಿ. ಇನ್ನು ನೆಕ್ಸ್ಟ್ ಸಿ ಆದ್ಮೇಲೆ ಇನ್ನೇನು ಉಳಿತು ನಮಗ? ಯು ವಿ ಎನ್. ಅರ್ಥ? ಇದು ಹೋಯ್ತು ಈಗ 5ನೇದು. ಇನ್ನು ಸೆಕೆಂಡ್ ಲೆಟರ್ ಯಾವ್ದು ಬರುತ್ತಾ? ABCD ಒಳಗ ಯು ವಿ ಇವೆಲ್ಲ ಲಾಸ್ಟಿಗೆ ಬರ್ತಾವ. ಯು ವಿ ಲಾಸ್ಟಿಗೆ ಅಂತಂದ್ರ ಇದಕ್ಕಿಂತ ಬಿಫೋರ್ ಇವೆರಡು ಎನ್ ಬರ್ತಾವ ನೋಡ್ರಿ. ಅರ್ಥ? ಇವೆರಡು ಸೇಮ್ ಅದಾವ ಅಂತಂದಾಗ ಇದರ ಮುಂದಿನ ಅಕ್ಷರ ಕಂಪೇರ್ ಮಾಡ್ಬೇಕು. ಅರ್ಥ? ABCD ಒಳಗ ಇ ಫಸ್ಟ್ ಬರುತ್ತೋ ಜಿ ಫಸ್ಟ್ ಬರುತ್ತೋ? ABCD ಒಳಗ EFG ಫಸ್ಟ್ ಇ ಬರುತ್ತ ಅಂತಂದ್ರ ಇದು 1ನೇ ಲೆಟರ್. ಅರ್ಥ? ಇದು 1 ಫಸ್ಟ್. 5 ಆದ್ಮೇಲೆ 1ನೇ ಶಬ್ದ ಬರುತ್ತೆ. ನೆಕ್ಸ್ಟ್ ಇ ಆದ್ಮೇಲೆ ಇದು ಜಿ ಬರುತ್ತಾ? ಜಿ ಅಂತಂದ್ರೆ ಏನ್ ಬರುತ್ತಾ? 5 1 2. ಇಲ್ಲಿ ನೋಡ್ರಿ, 5 1 2, 5 1 2 ಇವೆರಡು ಸೇಮ್ ಬಂದು ಅಂದ್ರ ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ. ಇನ್ನು ನೆಕ್ಸ್ಟ್ ಯಾವ್ದಂತಂದ್ರ ನೆಕ್ಸ್ಟ್ ವರ್ಡ್ 3 4 ಅದನ್ನ ಚೆಕ್ ಮಾಡ್ಕೋಬೇಕು. ಅದನ್ನ ಚೆಕ್ ಮಾಡ್ಕೋಬೇಕಂತಂದ್ರ ಇದಂತರೂ ಮುಗಿತಾಗ 2 1 5 ಇವು 3 ಮುಗಿದ್ವಾ. ಇನ್ನು ನೆಕ್ಸ್ಟ್ ABCD ಒಳಗ ವಿ ಫಸ್ಟ್ ಬರುತ್ತ, ಯು ಫಸ್ಟ್ ಬರುತ್ತ. ಹೌದಾ? ಯು ವಿ ಅಂದ್ರೆ ಏನ್ ಬರುತ್ತೆ ಹೇಳ್ರಿ? 4ನೇ ಶಬ್ದ ಫಸ್ಟ್ ಬರುತ್ತ. ಅಂದ್ರೆ ಏನ್ ಬರುತ್ತೆ ಹೇಳ್ರಿ? ಇದು 3, ಇದು ಬರಲ್ಲ, ಇದು 4. ಆನ್ಸರ್ ಯಾವುದು ಅಂತಂದ್ರ ಡಿ ಮಾರ್ಕ್ ಮಾಡ್ಬೇಕು. ಇನ್ನು ಡಿ ಆದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರ ಇಲ್ಲಿ ಏನ್ ಕೊಟ್ಟಿದ್ದಾನಂತಂದ್ರ ಸರಣಿಯ ಮೇಲೆ ಪ್ರಶ್ನೆಯನ್ನು ಕೊಟ್ಟಿದಾರ. ಸರಣಿ ಮೇಲೆ ಅಂತಂದ್ರ ಇಲ್ಲಿ 7 50 ಅಂತಂದ್ರ 7ಕ್ಕ ಏನ್ ಮಾಡ್ಬೇಕು ಹೇಳ್ರಿ? ನಾವು 7ಕ್ಕ ಇಂಟು 7 ಮಾಡ್ಬೇಕು. ಇಂಟು 7 ಮಾಡಿದ್ರ 49 ಬರುತ್ತಾ? ಇದಕ್ಕೆ ಜಸ್ಟ್ 1 ಕೂಡಿಸ್ರಿ 50 ಬರುತ್ತೆ. ನೆಕ್ಸ್ಟ್ 7ಕ್ಕ ಇಂಟು 7 ಪ್ಲಸ್ 1 ಮಾಡಿದ್ವಿ. ನೆಕ್ಸ್ಟ್ 50ಕ್ಕ ಇಂಟು 7 ಮಾಡ್ರಿ. 50ಕ್ಕ ಇಂಟು 7 ಅಂತಂದ್ರ 7 5 35 350 ಪ್ಲಸ್ 1 ಮಾಡ್ರಿ 350 ಬಂತು. ನೋಡ್ರಿ, ಇಲ್ಲಿ ಲಾಜಿಕ್ ಸಿಕ್ಬಿಡುತ್ತೆ ನಮ್ಗ. ಹೌದಾ? ಇದು ಅಷ್ಟೇ ಇರುತ್ತಾ. ಇಂತ ದೊಡ್ಡ ಸಂಖ್ಯೆ ಇದ್ದ ಬಾಳ ಚೆಕ್ ಮಾಡ್ಕೊಂತ ಕೂಡ್ಬಾರ್ದು. ಇಲ್ಲಿ 2 ಕಡೆ ಲಾಜಿಕ್ ಐತಂದ್ರೆ ಇಲ್ಲಿ ಅದೇ ಇರುತ್ತಾ. ನೆಕ್ಸ್ಟ್ ಅದೇ ಲೆಕ್ಕ, ಅದನ್ನೇ ಕಂಟಿನ್ಯೂ ಲಾಜಿಕ್ ಮಾಡ್ಕೊಂಡ್ಬಿಡ್ಬೇಕು. ಹೌದಾ? ಇಲ್ಲಿ ಎಷ್ಟಿದೆ ಅಂತಂದ್ರ
2 4 5 8 ಇಂಟು 7. ಹೌದಾ? ಲಾಜಿಕ್ ಏನೈತೆ ಹೇಳ್ರಿ ಈ ಸರಣಿಗೆ? ಇಂಟು 7 ಪ್ಲಸ್ 1 ಲಾಜಿಕ್ ಅಪ್ಲೈ ಮಾಡ್ಬೇಕು. ಅರ್ವತ್ತಾ? ಈಗ 7 8 56. ಅರ್ವತ್ತಾ? 7 8 56, 7 5 35 40 ಎಲ್ಲ ಮಾಡ್ಕೊಂಡ್ ಕುಂದ್ರಬಾರ್ದು. ಯಾಕಂತಂದ್ರ ಇಲ್ಲಿ ಬಿಡಿ ಸ್ಥಾನದೊಳಗ ನೋಡ್ರಿ ಎಲ್ಲಾ ಡಿಜಿಟ್ ಬೇರೆ ಬೇರೆನ ಅದಾವ ನೋಡ್ರಿ. ಬಿಡಿ ಸ್ಥಾನದಾಗ ಎಲ್ಲಾ ಡಿಜಿಟ್ ಬೇರೆ ಬೇರೆ ಅದಾವ ಅಂತಂದ್ರ ಬಿಡಿ ಸ್ಥಾನದ ಸಂಖ್ಯೆ ಎಷ್ಟು ನೋಡ್ಕೊಂಡ್ರೆ ಸಾಕು. ಇಷ್ಟು ಗುಣಾಕಾರ ಲೆಕ್ಕನ ಮಾಡ್ಬೇಕಂತ ಏನಿಲ್ಲ. ಇಲ್ಲಿ ಏನ್ ಮಾಡ್ಬೇಕು? ಇಂಟು 7 ಪ್ಲಸ್ 1. 7 8 56, ಇಲ್ಲಿ 6 ಬಿಡಿ ಸ್ಥಾನದಾಗ 6 ಬಂತ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದಕ್ಕ ಪ್ಲಸ್ 1 ಮಾಡ್ರಿ. 6 1 ಎಷ್ಟು ಬಂತು? 7. ಹಾಗಾದ್ರೆ 7 ಅಂತಂದ್ರ ಇದು ಆನ್ಸರ್. ನೀವು ಕಂಪ್ಲೀಟ್ ಆಗಿ ಲೆಕ್ಕ ಬಿಡಿಸಿದ್ರು ಅದೇ ಆನ್ಸರ್ ಬರುತ್ತಾ, ಬಟ್ ಇಲ್ಲಿ ಟೈಮ್ ಉಳಿಸ್ಕೊಂತ ಲೆಕ್ಕ ಮಾಡ್ಬೇಕು. ಇನ್ನು ನೆಕ್ಸ್ಟ್ ಓಕೆ, ಇವತ್ತಿಗೆ ಕೆಲವು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇನೆ. ಹೀಗೆ ಪ್ರತಿದಿನ ಏನಂತಂದ್ರ ಮೆಂಟಲ್ ಅಬಿಲಿಟಿ ಮತ್ತು ಗಣಿತಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲಾ ಎಕ್ಸಾಮ್ಗೆ ಯೂಸ್ ಆಗುವಂಗ ಪ್ರತಿದಿನ ಡೈಲಿ ಕ್ಲಾಸ್ ತಗೋತೀವಿ. ನಮ್ಮ ಚಿಗುರು ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ಧನ್ಯವಾದ. ಥ್ಯಾಂಕ್ ಯು.